ಅದೇನೇ ಇರಲಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನ ಅಂತಂದ್ರೆ, ಒಂದು ವೇಳೆ ರಾಜಪ್ಪ ಮೇಷ್ಟ್ರು ಬರದೇ ಹೋಗಿದ್ರೆ ನಮ್ಮೂರಿಗೆ, ನಾನು ಲಾಯರು ಆಯ್ತಿರ್ಲಿಲ್ಲ, ಆಮೇಲೆ MLA ಆಯ್ತಿರ್ಲಿಲ್ಲ, ಲಾಯರ್ ಮಿನಿಸ್ಟ್ರು ಆಯ್ತಿರ್ಲಿಲ್ಲ, ಚೀಫ್ ಮಿನಿಸ್ಟ್ರು ಆಯ್ತಿರ್ಲಿಲ್ಲ. ಅವೆಲ್ಲಕ್ಕೂ ಬಹಳ ಮುಖ್ಯ ಕಾರಣ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹುಶಃ ಬಸವಣ್ಣನವರ ವಿಚಾರಗಳನ್ನ, ಅವರ ಬೋಧನೆಗಳನ್ನ ಓದ್ಕೊಂಡಿದ್ರು ಅಂತ ಅನ್ಸುತ್ತೆ. ಆ ಓದ್ಕೊಂಡಿರೋದ್ರಿಂದ ಸಂವಿಧಾನದಲ್ಲಿ ಬಸವಣ್ಣವರು ಏನು ಹೇಳಿದ್ರು, ಬಸವಾದಿ ಶರಣರು ಏನು ಹೇಳಿದ್ರು, ಆ ವಿಚಾರಗಳೆಲ್ಲ ಕೂಡ ಸಂವಿಧಾನದಲ್ಲಿ ಇದಾವೆ. ಅದರಿಂದ ನಾವು ಸಂವಿಧಾನವನ್ನ ಉಳಿಸಬೇಕು, ಗೌರವಿಸಬೇಕು, ರಕ್ಷಣೆ ಮಾಡಬೇಕು. ಸಂವಿಧಾನ ರಕ್ಷಣೆ ಆದರೆ ನಮ್ಮ ರಕ್ಷಣೆ ಆಗುತ್ತೆ. ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ. ಅದರಿಂದ ನಾವು ಸಂವಿಧಾನ ಪ್ರತಿಯೊಬ್ಬರು ಕೂಡ, ಯಾರಿಗೆ ಓದು ಬರಹ ಬರ್ತದೆ ಅವರೆಲ್ಲರೂ ಕೂಡ ಓದ್ಕೋಬೇಕು ಸಂವಿಧಾನನ. ಯಾರಿಗೆ ಓದು ಬರಹ ಬರ್ತದೆ, ವಿದ್ಯಾವಂತರಿದ್ದಾರೆ, ಅವರೆಲ್ಲರೂ ಕೂಡ ಸಂವಿಧಾನ ಓದ್ಕೋಬೇಕು. ಸಂವಿಧಾನ ಓದ್ಕೊಂಡ್ರೆ ಬಸವಣ್ಣವ್ರನ್ನ ಅವ್ರು ಏನಂತ ವಿಚಾರ ಹೇಳಿದ್ರು ಅದನ್ನು ಓದ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಬಸವಣ್ಣವರು ಅದಕ್ಕೆ ಅವರು ನೋಡಿ, ಬಸವಣ್ಣ ಒಂದು ವಚನ ಹೇಳ್ತಾರೆ, ಇವನಾರವ 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 ಎಂದು ಎನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮನೆ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ. ಇದನ್ನ 12ನೇ ಶತಮಾನದಲ್ಲಿ ಹೇಳಿದ್ರು, 12ನೇ ಶತಮಾನದಲ್ಲಿ ಹೇಳಿದ್ರು. ಇನ್ನೂ ಕೂಡ ಜಾತಿ ಹೋಗಿಲ್ಲ. ಈಗ ಬಸವಣ್ಣವ್ರನ್ನ ಎಲ್ಲ ಸಮಾಜದವರು ಕೂಡ ಪೂಜಿಸಬೇಕು, ಗೌರವಿಸಬೇಕು, ಅವರ ಜಯಂತಿಯನ್ನು ಆಚರಿಸಬೇಕು. ಅದು ಕೆಲವೇ ಜನ ಅಲ್ಲ ಮಾಡೋದು. ಬಸವಣ್ಣವ್ರನ್ನ ಎಲ್ಲ ಜನರು, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ, ಯಾಕಂತಂದ್ರೆ ಅವರು ಯಾವುದೋ ಒಂದು ಜನಾಂಗಕ್ಕೆ, ಒಂದು ವರ್ಗಕ್ಕೆ ಕೆಲಸ ಮಾಡಿರಲಿಲ್ಲ, ಅಥವಾ ಇಡೀ ಸಮಾಜ ಬದಲಾವಣೆ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರು. ಇಡೀ ಸಮಾಜ ಮಾನವತೆಯ ನೆಲೆಗಟ್ಟಿನ ಮೇಲೆ ನಿಂತ್ಕೋಬೇಕು ಅಂತಕ್ಕಂಥದ್ದನ್ನು ಮಾಡಿದ್ರು. ಪರಸ್ಪರ ಪ್ರೀತಿಸಬೇಕು, ಪರಸ್ಪರ ದ್ವೇಷಿಸಬಾರದು. ಇದನ್ನ ಬಸವಣ್ಣ ಅವರು ಹೇಳಿದ್ರು. ಪರಸ್ಪರ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕೇ ಹೊರತು ಪರಸ್ಪರ ದ್ವೇಷಿಸಬಾರದು. ಮನುಷ್ಯನನ್ನ ಪ್ರೀತಿಸಬೇಕೇ ಹೊರತು ಮನುಷ್ಯನನ್ನು ದ್ವೇಷಿಸಬಾರದು. ಇದನ್ನ ಬಸವಾದಿ ಶರಣರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಜಾತಿ ಇರಬಾರ್ದು, ಯಾವುದೇ ವರ್ಗ ಇರಬಾರ್ದು, ಅಸಮಾನತೆ ಹೋಗ್ಬೇಕು, ಸಮಾಜ ನಿರ್ಮಾಣ ಆಗಬೇಕು. ಇದು ಬಸವಾದಿ ಶರಣರು ಬಯಸಿದಂಥದ್ದು. ಇದಕ್ಕೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂತಂದ್ರೆ, ಎಂತಿದು ಬಸವದ ಒಕ್ಕೂಟದ ನಡೆಗೆ, ಅನುಭವ ಮಂಟಪದ ಎಡೆಗೆ. ಈ ಅನುಭವ ಮಂಟಪ ಪುನರುಜ್ಜೀವನ ಮಾಡ್ಲಿಕ್ಕೆ ದುಡ್ಡು ಕೊಟ್ಟವ್ರು ಯಾರು ಗೊತ್ತಾ? ಅನುಭವ ಮಂಟಪ ಇದೆಯಲ್ಲ, ಗೋರು ಚನ್ನಬಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿ ಅದನ್ನ ಅನುಭವ ಮಂಟಪವನ್ನ ಪುನರುಜ್ಜೀವನ ಮಾಡಲಿಕ್ಕೆ ಮಾಡಿದ್ದು ನಮ್ಮ ಸರ್ಕಾರ ಅಂತಕ್ಕಂಥದ್ದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇಲ್ಲ. ಇನ್ನೂ ಪೂರ್ಣ ಆಗಿಲ್ಲ ಅದು. ಮುಂದಿನ ವರ್ಷಕ್ಕೆ ಅದನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅನುಭವ ಮಂಟಪವನ್ನ ಸುಮಾರು 600 ಕೋಟಿಗೂ ಹೆಚ್ಚು ರೂಪಾಯಿ, 600 ಕೋಟಿಗೂ ಹೆಚ್ಚು ರೂಪಾಯಿ ಅದಕ್ಕೆ ತಗಲ್ತಕ್ಕಂಥ ವೆಚ್ಚ, ಅದನ್ನ ಮಾಡಿ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ಮುಂದಿನ ವರ್ಷ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅನುಭವ ಮಂಟಪದಲ್ಲಿ ಎಲ್ಲ ಜಾತಿಯವರು ಇರ್ತಿದ್ರು, ಯಾವುದೇ ಜಾತಿ ಧರ್ಮ ಏನು ಇರ್ತಿರ್ಲಿಲ್ಲ, ಎಲ್ಲರೂ ಇರ್ತಿದ್ರು ಅನುಭವ ಮಂಟಪದಲ್ಲಿ.
ಅವರವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಮುಕ್ತ ವಾತಾವರಣ ಇತ್ತು. ಅವತ್ತಿನ ಸಂಸತ್ತು ಅಂತ ನಾವು ಕರಿತೀವಿ ಅನುಭವ ಮಂಟಪವನ್ನ, ಅವತ್ತಿನ ಸಂಸತ್ತು ಅಂತ ಕರಿತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು, ಅಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇತ್ತು. ಅನುಭವ ಮಂಟಪ ಸಂಸತ್ತಾಗಿತ್ತು. ಅದರಲ್ಲಿ ಪುರುಷರಿರಲಿ ಮಹಿಳೆಯರಲ್ಲಿ ವ್ಯತ್ಯಾಸ ಇರಲಿಲ್ಲ. ಪುರುಷರಿಗೂ ಅವಕಾಶ ಇತ್ತು, ಮಹಿಳೆಯರಿಗೂ ಅವಕಾಶ ಇತ್ತು, ಕೆಳವರ್ಗದವ್ರಿಗೂ ಅವಕಾಶ ಇತ್ತು, ಎಲ್ಲ ಜಾತಿಯವರಿಗೂ ಅವಕಾಶ ಇತ್ತು. ಇದನ್ನ ನಾವು ತಿಳ್ಕೋಬೇಕಾಗ್ತದೆ. ಸೊ ಅನುಭವ ಮಂಟಪ ಇದೆಯಲ್ಲ, ಆ ಅನುಭವ ಮಂಟಪದ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಆ ವೇದಿಕೆ ಇದ್ದದ್ದು. ಅದಕ್ಕೆ ಜಾತಿ ಧರ್ಮದ ಕಟ್ಟಳೆ ಇರಲಿಲ್ಲ. ಆ ವೇದಿಕೆ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿತ್ತು. ಬಸವಣ್ಣವರಿದಾರಲ್ಲ, ಅವರು ಒಬ್ಬ ಕ್ರಾಂತಿ ಪುರುಷ ಅಷ್ಟೇ ಅಲ್ಲ, ಒಬ್ಬ ಈ ದೇಶದ ಆರ್ಥಿಕ ತಜ್ಞ ಕೂಡ ಆಗಿದ್ರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ಯಾವ ತರ, ಅದಕ್ಕೆ ಎರಡು ಮಹತ್ವದ ವಿಚಾರಗಳನ್ನ ಅವರು ನಮಗೆ ಹೇಳಿದ್ದಾರೆ. ಒಂದು ದಾಸೋಹ ಮತ್ತು ಇನ್ನೊಂದು ಕಾಯಕ. ಕಾಯಕ ಮತ್ತು ದಾಸೋಹ ಅವು ಎಕನಾಮಿಕ್ ಟರ್ಮ್ಸ್ ನಲ್ಲಿ ಹೇಳೋದಾದ್ರೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಪ್ರೊಡಕ್ಷನ್ ಅಂದ್ರೆ ಉತ್ಪಾದನೆ ಮಾಡೋದು. ಈ ಉತ್ಪಾದನಾ ಪ್ರಕ್ರಿಯೆಗಳಲ್ಲಿ ಎಲ್ಲರೂ ಭಾಗವಹಿಸಬೇಕು. ಯಾರು ಕೂಡ ಸೋಮಾರಿಗಳಾಗಿರಬಾರ್ದು. ಯಾರು ಕೂತ್ಕೊಂಡು ಮಜಾ ಮಾಡ್ಕೊಂಡು ಇರ್ತಕ್ಕಂಥದ್ದು ಇರಬಾರ್ದು. ಉತ್ಪಾದನೆ ಯಾರೋ ಉತ್ಪಾದನೆ ಮಾಡಿದ್ರೆ ಇನ್ನೊಬ್ರು ಮಜಾ ಮಾಡ್ಕೊಂಡಿರೋದಲ್ಲ. ಎಲ್ಲರೂ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು. ಬಂದದನ್ನು ಎಲ್ಲರೂ ಹಂಚ್ಕೋಬೇಕು. ಇದು ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂತಕ್ಕಂಥ ವಿಚಾರ ಇದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ದಾಸೋಹ ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಊಟ ಮಾಡೋದು ಅಥವಾ ಉಚಿತವಾಗಿ ಊಟ ಹಾಕೋದು ಅಷ್ಟಕ್ಕೆ ಸೀಮಿತ ಅಲ್ಲ. ಕಾಯಕ ಯಾಕೆ ನಮ್ಮಲ್ಲಿ ಈ ವೃತ್ತಿ ಆಧಾರದ ಮೇಲೆ ಜಾತಿ ಮಾಡಾಕ್ಬಿಟ್ಟಿದ್ರು. ಇಂತಿಂತ ವೃತ್ತಿ ಮಾಡೋರು ಇಂಥ ಜಾತಿ ಅಂತ ಮಾಡಾಕ್ಬಿಟ್ಟಿದ್ರು. ಅದಕ್ಕೆ ಅವರು ಯಾರು ವೃತ್ತಿಯಿಂದ ಕೀಳು ಅಲ್ಲ, ಯಾರು ಮೇಲೂ ಅಲ್ಲ. ಯಾರು ವೃತ್ತಿಯಿಂದ ಕೀಳು ಅಲ್ಲ. ಈಗ ಕಸ ಗುಡಿಸೋನು ಅವನು ಕೀಳಲ್ಲ. ರಾಷ್ಟ್ರದ ರಾಷ್ಟ್ರಪತಿ ಆದವರು ಅವರು ಮೇಲಲ್ಲ. ಎಲ್ಲ ಒಂದೇ. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ವೃತ್ತಿ, ಇವನು ಕಸ ಗುಡಿಸೋ ಕೆಲಸ ಮಾಡ್ತಾನೆ, ಅವನು ಕೀಳು. ಇನ್ನೊಬ್ರು ಮಲ ಹೊರ್ತಕ್ಕಂಥ ಕೆಲಸ ಮಾಡ್ತಾರೆ, ಅವರು ಕೀಳು. ಇನ್ನೊಬ್ರು ರಾಜನ ಕೆಲಸ ಮಾಡ್ತಾರೆ, ಅವರು ಮೇಲು. ಅದು ಇಲ್ಲವೇ ಇಲ್ಲ. ಎಲ್ಲರೂ ಒಂದೇ. ಇದನ್ನ ಬಸವಾದಿ ಶರಣರು ಈ ನಾಡಿಗೆ ಹೇಳ್ಕೊಟ್ಟದ್ದು, ಇಡೀ ದೇಶದ ಜನರಿಗೆ ಹೇಳ್ಕೊಟ್ಟದ್ದು, ಇಡೀ ಜಗತ್ತಿಗೆ ಹೇಳ್ಕೊಟ್ಟದ್ದು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ. ಇದು ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಆಗ್ಬಿಡ್ತದೆ. ಗಂಟೆಗಟ್ಟಲೆ ಮಾತಾಡೋಕ್ಕೆ ನನಗೆ ಸಮಯ ಇಲ್ಲ. ಇನ್ನೊಂದಿನ ಯಾವಾಗಲಾದ್ರು ನೀವು ಬಸವ ಕೂಡಿದವರು ಯಾವ್ದಾದ್ರು ಕಾರ್ಯಕ್ರಮ ಇಟ್ಕೊಂಡ್ರೆ ಬಂದು ಮಾತಾಡ್ತೀನಿ. ಆಮೇಲೆ ಭವನ ಮಾಡಬೇಕು ಅಂತ ಹೇಳಿದ್ದಾರೆ. ಭವನಕ್ಕೆ ರಾಜ್ಯ ಸರ್ಕಾರ ಅನುದಾನವನ್ನ ಕೊಡುತ್ತದೆ. ಆಗ್ಬೋದಾ? ಆಯ್ತು. ಎಷ್ಟಾರು ಜಾಸ್ತಿನೇ ಕೊಡೋಣ ಬಿಡವ. ಈಗ ನಾನೇ ಮಾಡ್ತಾರೆ ನಡೆಯೋ. ಹೆಚ್ಚಾಗೆ ಕೊಡ್ತೇನೆ. ಇಷ್ಟನ್ನು ಹೇಳಿ ನಿಮ್ಮೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳನ್ನು ಕೋರಿ ಮತ್ತೆ ಬಸವ ಬಳಗ ಅಂತಿದ್ರು
ಈ ಬಸವ ಜಯಂತಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಸುತ್ತೂರು ಮಹಾಸಂಸ್ಥಾನ ಮಠ ಇದರ ಪೂಜ್ಯರಾದಂಥ ಅವರು ಇವತ್ತು ಸಾನ್ನಿಧ್ಯ ವಹಿಸಿದ್ದಾರೆ. ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಅವರ, ಪೌರಾಡಳಿತ ಸಚಿವರಾದಂಥ ಶ್ರೀ ರಹೀಂ ಖಾನ್ ಅವರ, ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಶ್ರೀ ಜಿ.ಟಿ. ದೇವೇಗೌಡ ಅವರ, ಮಾಜಿ ಸಚಿವರು ನರಸಿಂಹರಾಜ ಕ್ಷೇತ್ರದ ಶಾಸಕರು ಆದಂಥ ತನ್ವೀರ್ ಶೇಟ್ ಅವರ, ನನ್ನ ಕಾನೂನು ಸಲಹೆಗಾರರಾದಂಥ ಶಾಸಕರು ಆದಂಥ ಶ್ರೀ ಪೊನ್ನಣ್ಣ ಅವರ, ಚಾಮರಾಜ ಕಾನ್ಸ್ಟಿಟ್ಯೂನ್ಸಿ ಶಾಸಕರಾದಂಥ ಹರೀಶ್ ಗೌಡ ಅವರ, ಕೆ.ಆರ್. ನಗರದ ಶಾಸಕರಾದಂಥ ರವಿಶಂಕರ್ ಅವರ, ಹುಣಸೂರು ನಂಜನಗೂಡು ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರ, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ವತ್ಸ ಅವರ, ಗುಂಡ್ಲುಪೇಟೆ ಶಾಸಕರಾದಂಥ ಗಣೇಶ್ ಪ್ರಸಾದ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶ್ರೀ ಡಾಕ್ಟರ್ ತಿಮ್ಮಯ್ಯ ಅವರ, ಇನ್ಕಲ್ ಗ್ರಾಮದ ಈ ಬಸವ ಒಕ್ಕೂಟದ ವೀರಶೈವ ಜಿಲ್ಲಾ ಅಧ್ಯಕ್ಷರಾದಂಥ ಇನ್ಕಲ್ ಬಸವರಾಜ್ ಅವರ, ಇತರ ಎಲ್ಲ ಪದಾಧಿಕಾರಿಗಳ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಬಸವಣ್ಣನವರ ಅಭಿಮಾನಿಗಳೇ, ಇತರ ಎಲ್ಲ ಸ್ನೇಹಿತರ, ಮಾಧ್ಯಮದ ಗೆಳೆಯರೇ, ಇವತ್ತು ಬಸವ ಜಯಂತ್ಯೋತ್ಸವವನ್ನು ಒಕ್ಕೂಟದ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ವೀರಶೈವ ಮಹಾಸಭಾ ಮತ್ತು ಸಂಘ ಸಂಸ್ಥೆಗಳೆಲ್ಲ ಸೇರಿದ್ದಾವೆ. ಅವರ ಸಹಯೋಗದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಾನು ನಿಮ್ಮೆಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಈ ಬಸವ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಾಸ್ತಿ ಮಾತನಾಡ್ಲಿಕ್ಕೆ ಹೋಗಲ್ಲ. ನಾನೇ ಮೊದಲೇ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ನಮ್ಮ ಮಂತ್ರಿಮಂಡಲದ ಸಚಿವರ ತಾಯಿ ಕಾಲವಾಗಿದ್ದಾರೆ. ನಾನು 4 ಗಂಟೆ ಒಳಗಡೆ ಹೋಗ್ಬೇಕು. ಅದಕ್ಕೋಸ್ಕರ ಮೊದಲೇ ಮಾತಾಡ್ತಾ ಇದ್ದೀನಿ, ಮತ್ತೆ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಬಸವಾದಿ ಶರಣರು ಬಹುಶಃ ಈ ಜಗತ್ತಿನಲ್ಲಿ ಎಲ್ಲೂ ಕೂಡ ಇಂಥ ಕ್ರಾಂತಿ ಆಗಿಲ್ಲ. ಅಂತ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಬಸವ ಕಲ್ಯಾಣದಲ್ಲಿ ಮಾಡಿದ್ದಾರೆ. ಸಾಮಾಜಿಕ ಕ್ರಾಂತಿ ಯಾಕೆ ಮಾಡಿದ್ರು? ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ವರ್ಗ ವ್ಯವಸ್ಥೆ ಇದೆ, ಅಸಮಾನತೆಗಳಿದ್ದಾವೆ. ಈ ಅಸಮಾನತೆಗಳೆಲ್ಲ ಹೋಗಿ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು. ಈ ವ್ಯವಸ್ಥೆಯ ನಿರ್ಮಾಣಕ್ಕೋಸ್ಕರ ಬಸವಾದಿ ಶರಣರು ಅವರ ಜೀವನದಲ್ಲಿ
ಉದ್ದಕ್ಕೂ ಕೂಡ ನುಡಿದಂತೆ ನಡೆದರು. ಇದು ಬಹಳ ಮುಖ್ಯ. ನುಡಿದಂತೆ ನಡೆಯೋದಿದೆಯಲ್ಲ ಅದು ಬಹಳ ಮುಖ್ಯ. ಅವರು ಏನು ಹೇಳಿದ್ರು ಸಮಾಜದ ಮುಂದೆ ಅದನ್ನ ಪ್ರಾಮಾಣಿಕವಾಗಿ 100% ತಪ್ಪದೆ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಜಾತಿ ರಹಿತವಾದಂಥ, ವರ್ಗರಹಿತವಾದಂಥ, ಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಮನುಷ್ಯತ್ವ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು. ಅದಕ್ಕೋಸ್ಕರ ಅವರ ಅನುಭವದ ಮಾತುಗಳು ವಚನಗಳಾಗಿರ್ತಕ್ಕಂಥದ್ದು. ಅವರ ಅನುಭವದ ಮಾತುಗಳಿದೆಯಲ್ಲ ಅವೇ ವಚನ ಆಗಿರೋದು. ವಚನ ಅಂತಂದ್ರೆ ನಾವು ಮಾತು ಅಂತ ಅರ್ಥ. ವಚನ ಅಂತಂದ್ರೆ ಮಾತು ಅಂತ ಅರ್ಥ. ಅವರ ಅನುಭವದ ಮಾತುಗಳಿದ್ದವಲ್ಲ ಅವೇ ವಚನಗಳಾಗಿರ್ತವೆ. ಕನ್ನಡ ಇತಿಹಾಸದಲ್ಲಿ, ಸಾಹಿತ್ಯದ ಇತಿಹಾಸದಲ್ಲಿ ಇದು ಒಂದು ವಚನ ಸಾಹಿತ್ಯ ಇದೆಯಲ್ಲ, ಇದು ಒಂದು ಮೈಲಿಗಲ್ಲು. ಇದು ಮತ್ತು ದಾಸ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಇವೆರಡೂ ಕೂಡ ಮೈಲಿಗಲ್ಲುಗಳು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂತಂದ್ರೆ ಬಹುಸಂಖ್ಯಾತ ಜನ ನಮ್ಮ ಸಮಾಜದ ವ್ಯವಸ್ಥೆನಲ್ಲಿ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬಹುಸಂಖ್ಯಾತ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು. ಹಾಗಾಗಿ ಅವರಿಗೆ ಬಹಳ ಜನರಿಗೆ ಸಂಸ್ಕೃತದ ಕಲೀಲಿಕ್ಕಾಗಿರ್ಲಿಲ್ಲ. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗುವ ಅಂತಂದ್ರೆ ಸಂಸ್ಕೃತ ಕಲಿಯಲು ಬರ್ತದೆ. ಈ ಸಂಸ್ಕೃತ ಭಾಷೆ ಇದೆಯಲ್ಲ ಇದು ಮೇಲ್ವರ್ಗದವರ ಆಸ್ತಿ ಆಗಿತ್ತು. ಸೊ ಹಾಗಾಗಿ ಯಾವ ಒಂದು ಕಾಲದಲ್ಲಿ ಏನ್ ಹೇಳ್ತಿದ್ರು ಅಂತಂದ್ರೆ, ಶ್ರೀವತ್ಸ ಕೇಳ್ತಾ ಇದೆಯಾ? ಒಂದು ಕಾಲದಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಸಂಸ್ಕೃತ ಕಲ್ತ್ರೆ ಕಲಿತಕ್ಕಂಥ ಶೂದ್ರನಿಗೆ ಸೀಸೆ ಅಂತ, ನಾವು ಸೀಸೆ ಅಂತ ಕರಿತೀವಲ್ಲ, ಅದರ ಕಾದ ಸೀಸೆ ಉಯ್ತಾ ಇದ್ರು ಕಿವಿಗೆ ಅಂತ ಒಂದು ನಾವು ಇತಿಹಾಸದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಕಲಿಯಾಗಿರ್ಲಿಲ್ಲ, ನಾವ್ಯಾರು ಕಲಿಯಾಗಿರ್ಲಿಲ್ಲ. ನಮ್ಮ ಮನೆಯಲ್ಲಿ ನಾನೇ ವಿದ್ಯಾವಂತ, ನಮ್ಮ ಅಪ್ಪ ವಿದ್ಯಾವಂತ, ನಮ್ಮವ್ವ ವಿದ್ಯಾವಂತರು, ಏನು ಓದೇ ಇರ್ಲಿಲ್ಲ ಅವರು. ನಾನು ಅದು ಒಬ್ಬ ರಾಜಪ್ಪ ಅಂತ ಮೇಸ್ಟ್ರು, ಹೆಡ್ ಮಾಸ್ಟರ್ ಬಂದರು. ಅವರು ಒಂದು ವೇಳೆ ನಮ್ಮ ಊರಿಗೆ ಬರದೇ ಹೋಗಿದ್ರೆ ನಾನು ವಿದ್ಯಾವಂತ ಆಗ್ತಾನೇ ಇರಲಿಲ್ಲ. ನನ್ನನ್ನು ನಮ್ಮ ಅಪ್ಪ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ. ನಾನು ವೀರ ಮಕ್ಕಳು ಕುಣಿತ ಕಲಿಯುವಾಗ ಅದೇನೋ ನಂಜೇಗೌಡ ಅಂತ ಒಬ್ಬ ವೀರ ಮಕ್ಕಳು ಕುಣಿತ ಕಲಿಸ್ಕೊಡ್ತಿದ್ನಲ್ಲ, ಅವನು ಅಕ್ಷರಾಭ್ಯಾಸ ಮಾಡಿಸ್ತ ಮರಳಿನಲ್ಲಿ ಅಕ್ಷರಾಭ್ಯಾಸ ಮಾಡದ್ದು. ಅವನು ಕಾಗುಣಿತ ಹೇಳ್ಕೊಡ್ತಿದ್ದ, ಲೆಕ್ಕನೂ ಹೇಳ್ಕೊಡ್ತಿದ್ದ. ಸೊ ಹಾಗಾಗಿ ನಾನು ಕನ್ನಡ ಓದೋದು, ಬರೆಯೋದು, ಲೆಕ್ಕ ಮಾಡೋದು ಇವೆಲ್ಲ ಕಲ್ತ್ಕೊಬಿಟ್ಟಿದ್ದೆ. ಸೊ ಈ ರಾಜಪ್ಪ ಮೇಷ್ಟ್ರು ಸಕಲೇಶ್ಪುರದವರು, ಅವರು ನಮ್ಮೂರಿಗೆ ಹೆಡ್ ಮಾಸ್ಟರ್ ಆಗಿ ಬಂದರು. ಅವರು ಮನೆಗೆ ಹೋಗರು. ಪಾಪ ಯಾರ್ಯಾರು ಶಾಲೆಗೆ ಸೇರಿಲ್ಲ, ಯಾರು ಶಾಲೆಯಿಂದ ಡ್ರಾಪ್ ಔಟ್ ಆಗಿದ್ದಾರೆ ಅವ್ರನ್ನೆಲ್ಲ ಮನೆಗೆ ಹೋಗಿ ಕೇಳೋರು. ನಮ್ಮ ಮನೆಗೂ ಬಂದರು. ನಾನು ಇದ್ದೆ, ನಮ್ಮ ಅಪ್ಪನೂ ಇದ್ದ. ಯಾಕೆ ನಿಮ್ಮ ಮಗನ ಯಾಕೆ ಸೇರಿಸಿಲ್ಲ, ಇಷ್ಟು ವರ್ಷ ಆಗಿದೆ ಅಂತಂತದ್ದು. ನಾನು 2 ವರ್ಷ ವೀರ ಮಕ್ಕಳು ಕುಣಿತ ಕಲ್ತಿದ್ದೆ. ಆಮೇಲೆ 1 ವರ್ಷ MMIS ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ನಮ್ಮ ಅಪ್ಪ ಹೇಳಿದ್ರೆ ಇಲ್ಲ ವೀರ ಮಕ್ಕಳು ಕುಣಿತ ಕಲಿತಾ ಇದ್ದ, ಆಮೇಲೆ ಶಾಲೆಗೆ ಸೇರ್ಲಿಲ್ಲ ಅವನು ಅಂತ ಹೇಳೋದು. ನಮ್ಮಲ್ಲಿ 3 ಜನರು ನಮ್ಮ ಊರಿನಲ್ಲಿ, ನಾನು, ಮೆಣಸೇಗೌಡ, ಮಲ್ಲಿಂಗಯ್ಯ, ನಾನು 3 ಜನ ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡ್ಬಿಟ್ಟು.
ಒಂದರಿಂದ 4 ಓದಿಲ್ಲ ನಾನು. ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡ್ಬಿಟ್ಟು ಇಲ್ಲಿ ಪುಟ್ಬೂದಿ ಕೂತಿದ್ದಾನೆ ನಮ್ಮೂರು ಪಕ್ಕದೂರು ಅವನು. ಇವ್ ನನಗಿಂತ ಸೀನಿಯರ್ ಇವ ಪುಟ್ಬುದ್ಧಿ. ಆದ್ರೆ ನೋಡಿ ನಾವು 2 ಸಾರಿ ಮುಖ್ಯಮಂತ್ರಿ ಆಗ ಪಾಪ ನಾವು ಕಾಣಲಿಲ್ಲ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷನಿಗೆ ಅಷ್ಟಕ್ಕೆ ನಿಂತೋಯ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.